ಸಮಾಜ ಸೇವೆಯೇ ರೋಟರಿ ಧ್ಯೇಯ ಯಶಸ್ವಿ ಎಸ್ ಸೋಮಶೇಖರ. ಚಾಮರಾಜನಗರ ರೋಟರಿ ಕ್ಲಬ್ ನೂತನ ಅಧ್ಯಕ್ಷ ಅಬ್ದುಲ್ ಅಜೀಜ್ ದೀನಾ ಪದಗ್ರಹಣ. ನನ್ನ ಅವಧಿಯಲ್ಲಿ ಚಾಮರಾಜನಗರದಲ್ಲಿ ರೋಟರಿ ಕಣ್ಣಿನ ಆಸ್ಪತ್ರೆ ಮಾಡುವ ಗುರಿ. ಅಬ್ದುಲ್ ಅಜೀಜ್. ರೋಟರಿ ಡಯಾಲಿಸಿಸ್ ಸೇವೆಗೆ ಡಿಯುಡಬ್ಲ್ಯೂಜಿಎಯಿಂದ 10,000 ಚೆಕ್ ನೀಡಿಕೆ. ರೋಟರಿ ಕ್ಲಬ್ನ 2026-27ನೇ ಸಾಲಿನ ನೂತನ ಅಧ್ಯಕ್ಷ ಅಬ್ದುಲ್ ಅಜೀಜ್, ಕಾರ್ಯದರ್ಶಿ ಜಿ ಅಂಕಶೆಟ್ಟಿ ಮತ್ತು ಪದಾಧಿಕಾರಿಗಳ ಪದಗ್ರಹಣ ನಗರದ ವರನಟ ಡಾ ರಾಜ್ಕುಮಾರ್ ಜಿಲ್ಲಾ ರಂಗಮಂದಿರದಲ್ಲಿ ನಡೆಯಿತು. ಜಿಲ್ಲಾ ಗವರ್ನರ್ ಯಶಸ್ವಿ ಎಸ್ ಸೋಮಶೇಖರ್ ನೂತನ ಅಧ್ಯಕ್ಷ ಅಬ್ದುಲ್ ಅಜೀಜ್ ದೀನಾ ಅವರಿಗೆ ಪದವಿ ಪ್ರದಾನ ಮಾಡಿದರು. ಪದಾಧಿಕಾರಿಗಳಾದ ನಿಕಟಪೂರ್ವ ಅಧ್ಯಕ್ಷ ಕಾಗಲವಾಡಿ ಚಂದ್ರು, ಕಾರ್ಯದರ್ಶಿ ಸಿದ್ದರಾಜು, ಜಂಟಿ ಕಾರ್ಯದರ್ಶಿ ಮಹದೇವ ಪ್ರಸಾದ್, ಖಜಾಂಚಿ ಆರ್.ಎಂ. ಸ್ವಾಮಿ, ದಂಡಾಯುಧ ಪಾಣಿ ರಮೇಶ್, ನಿರ್ದೇಶಕರಾದ ಸಂಘ ಸೇವೆ ಜಿಡಿ ನೇಮಿರಾಜ್, ವೃತ್ತಿ ಸೇವೆ ಬಿ ರತ್ನಮ್ಮ ಬಸವರಾಜು, ಸಮುದಾಯ ಸೇವೆ ಆರ್.ಎನ್. ರಾಮು, ಅಂತಾರಾಷ್ಟ್ರೀಯ ಸೇವೆ ರಾಜು ವರ್ಗೀಸ್, ಯುವಜನ ಸೇವೆ ಮಹದೇವ ಸ್ವಾಮಿ ಪದವಿ ಸ್ವೀಕರಿಸಿದರು. ಸಿಎನ್ ಯಶೋಧರ, ಚಂದ್ರ, ಕೆಬಿ ಮಹದೇವಮೂರ್ತಿ, ಮಹದೇವಸ್ವಾಮಿ, ಶ್ರೀನಿಧಿ ಕುದರ್, ಶಂಕರ್, ಜೆ ಮೇರಿ, ಆಲಿಸ್, ಬಿ ಚಂದ್ರು ಅವರು ರೋಟರಿ ಸಂಸ್ಥೆಗೆ ನೂತನ ಸದಸ್ಯರಾಗಿ ಸೇರ್ಪಡೆಯಾದರು. ಸಮಾಜ ಸೇವೆಯೇ ರೋಟರಿ ಧ್ಯೇಯ. ಪದವಿ ಪ್ರದಾನ ಮಾಡಿದ ಜಿಲ್ಲಾ ಗವರ್ನರ್ ಯಶಸ್ವಿ ಎಸ್ ಸೋಮಶೇಖರ ಮಾತನಾಡಿ, ಗುಣಮಟ್ಟದ ಶಿಕ್ಷಣ, ಪ್ರಕೃತಿ ಪರಿಸರ ಸಂರಕ್ಷಣೆ, ಮಹಿಳಾ ಸಬಲೀಕರಣ, ಶುದ್ಧ ಕುಡಿಯುವ ನೀರು ಪೂರೈಕೆ, ಯುವಜನರಿಗೆ ನಾಯಕತ್ವ ತರಬೇತಿ, ಆರೋಗ್ಯ ರಕ್ಷಣೆ ಮೊದಲಾದ ಶಾಶ್ವತ ಪರಿಣಾಮಗಳ ಸೇವಾ ಕಾರ್ಯಗಳನ್ನು ರೋಟರಿ ಕ್ಲಬ್ಗಳು ಮಾಡಬೇಕು ಎಂದು ಹೇಳಿದರು. ಅಂತಾರಾಷ್ಟ್ರೀಯ ಸೇವಾ ಸಂಸ್ಥೆಯಾಗಿರುವ ರೋಟರಿ ಸಂಸ್ಥೆಯು 120 ವರ್ಷಗಳ ಇತಿಹಾಸವಿದೆ. 200 ದೇಶಗಳಲ್ಲಿ 35,000 ಕ್ಲಬ್ಗಳ ಮೂಲಕ ಸಮಾಜ ಸೇವಾ ಕಾರ್ಯಗಳನ್ನು ಮಾಡುತ್ತಿದೆ. ಕಾಲಕ್ಕೆ ತಕ್ಕಂತೆ ಸೇವೆಯ ದೃಷ್ಟಿಕೋನ ಮತ್ತು ಕಾಳಜಿ ಬದಲಾಗಿದ್ದು, ದೀನ ದಲಿತರು, ನಿರ್ಗತಿಕರು ಮುಖದಲ್ಲಿ ಮಂದಹಾಸ ಮೂಡಿ ಸಮಾಜದಲ್ಲಿ ಶಾಶ್ವತ ಸುಖ, ಶಾಂತಿ, ನೆಮ್ಮದಿ ನೆಲೆಸುವಂತೆ ಮಾಡುವುದೇ ರೋಟರಿ ಕ್ಲಬ್ಗಳ ಧ್ಯೇಯವಾಗಿದೆ ಎಂದು ಹೇಳಿದರು. ನಿರ್ಗಮಿತ ಅಧ್ಯಕ್ಷ ಕಾಗಲವಾಡಿ ಚಂದ್ರು ಮಾತನಾಡಿ, 2025-26ನೇ ಸಾಲಿನ ರೋಟರಿ ಚಾಮರಾಜನಗರದ ಅಧ್ಯಕ್ಷರಾಗಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿರುವುದು ಅತ್ಯಂತ ಹೆಮ್ಮೆಯ ವಿಷಯವಾಗಿದೆ. ಉಚಿತ ಆರೋಗ್ಯ ತಪಾಸಣಾ ಶಿಬಿರ, ಕಣ್ಣಿನ ತಪಾಸಣೆ ಹಾಗೂ ಶಸ್ತ್ರಚಿಕಿತ್ಸಾ ಶಿಬಿರ, ಪ್ರತಿಭಾ ಪುರಸ್ಕಾರ, ಉಚಿತ ಕೃತಕ ಕೈಕಾಲು ಜೋಡಣಾ ಶಿಬಿರ, ಮಹಿಳಾ ಸಬಲೀಕರಣ ಕಾರ್ಯಕ್ರಮ, ಪಲ್ಸ್ ಪೋಲಿಯೋ ಹಾಗೂ ಟಿಆರ್ಎಫ್ಗೆ ದೇಣಿಗೆ ಹಾಗೂ ಇತರ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಗುರುತಿಸಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೇವಾ ಕಾರ್ಯಕ್ರಮಗಳನ್ನು ನಡೆಸಿದ್ದಕ್ಕೆ ನಮ್ಮ ಸಂಸ್ಥೆಗೆ 3,181 ಹೈಯೆಸ್ಟ್ ಪ್ರಾಜೆಕ್ಟ್ ಪ್ರಶಸ್ತಿ ಬಂದಿರುತ್ತದೆ. ಡೈಮಂಡ್ ಪ್ಲಸ್ ಪ್ರಶಸ್ತಿ ಲಭಿಸಿರುವುದು ನಮ್ಮೆಲ್ಲರಿಗೂ ಅತ್ಯಂತ ಸಂತೋಷವಾಗಿದೆ ಎಂದರು. ನೂತನ ಅಧ್ಯಕ್ಷ ಅಬ್ದುಲ್ ಅಜೀಜ್ ಮಾತನಾಡಿ, ನನ್ನ ಒಂದು ಅವಧಿಯಲ್ಲಿ ಅತಿ ಹೆಚ್ಚು ಸೇವಾ ಕಾರ್ಯಕ್ರಮಗಳನ್ನು ಮಾಡುವ ಜೊತೆಗೆ ಚಾಮರಾಜನಗರ ರೋಟರಿ ಕಣ್ಣಿನ ಆಸ್ಪತ್ರೆ ಮಾಡುವ ಗುರಿ ಇಟ್ಟುಕೊಳ್ಳಲಾಗಿದೆ ಎಂದರು. ಕಾರ್ಯಕ್ರಮದಲ್ಲಿ ಸಹಾಯಕ ಜಿಲ್ಲಾ ಗವರ್ನರ್ ಎಸ್ ರಮೇಶ್, ವಲಯ ಪ್ರತಿನಿಧಿ ಎಚ್ ಆಂಜನೇಯ, ವಲಯ ಪ್ರತಿನಿಧಿ ಎಚ್ಎಂ ಅಜಯ್ ಮಾತನಾಡಿ, ರೋಟರಿ ಸಂಸ್ಥೆಯ ನೂತನ ಪದಾಧಿಕಾರಿಗಳಿಗೆ ಶುಭ ಕೋರಿದರು. ರೋಟರಿ ಡಯಾಲಿಸಿಸ್ ಸೇವೆಗೆ ಡಿಯುಡಬ್ಲ್ಯೂಜಿಯಿಂದ 10,000 ಚೆಕ್. ರೋಟರಿ ಸಂಸ್ಥೆ ಚಾಮರಾಜನಗರದ ವತಿಯಿಂದ ನಡೆಸುತ್ತಿರುವ ಉಚಿತ ಡಯಾಲಿಸಿಸ್ ಸೇವೆಗೆ ಒಂದು ದಿನದ ಖರ್ಚು 10,000 ರೂಪಾಯಿಗಳ ಚೆಕ್ ಅನ್ನು ಜುಲೈ 1ರ ಪತ್ರಿಕಾ ದಿನಾಚರಣೆ ಅಂಗವಾಗಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಚಾಮರಾಜನಗರದ ವತಿಯಿಂದ ಸಂಘದ ಅಧ್ಯಕ್ಷ ಆರ್ಎನ್ ಸಿದ್ದಲಿಂಗಸ್ವಾಮಿ, ರಾಜ್ಯ ಪರಿಷತ್ ಸದಸ್ಯ ಮಹೇಂದ್ರ, ರೋಟರಿ ಜಿಲ್ಲಾ ಗವರ್ನರ್ ಯಶಸ್ವಿ ಎಸ್ ಸೋಮಶೇಖರ ಅವರ ಮುಖಾಂತರ ಹಸ್ತಾಂತರ ಮಾಡಿದರು. ಎಸ್ಎಸ್ಎಲ್ಸಿ, ಪಿಯುಸಿ ಪರೀಕ್ಷೆಯ ಹೆಚ್ಚು ಅಂಕ ಪಡೆದಿದ್ದ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಸನ್ಮಾನಿಸಲಾಯಿತು. ಇದೇ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿದ ಸುಹಾಸ್, ಇಮ್ರಾನ್, ಎಸ್ ಪ್ರಸಾದ್, ಡಾ ಶೈಲಜಾ, ಕೃಪಾನಿಧಿ ಅವರನ್ನು ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ರೋಟರಿ ಸಂಸ್ಥೆಯ ಪದಾಧಿಕಾರಿಗಳು, ಸದಸ್ಯರು ಭಾಗವಹಿಸಿದ್ದರು. ಬ್ಯೂರೋ ರಿಪೋರ್ಟ್ ಹೊಮ್ಮ ನಂಜುಂಡ ನಾಯಕ, ಪ್ರಜಾಭವ ಟಿವಿ, ಚಾಮರಾಜನಗರ. ನಾನು ಜಿಲ್ಲೆ 3-1 ಪ್ರಾರಂಭ ಆದಾಗ ಜಿಲ್ಲಾ ಗವರ್ನರ್ ಆಗಿ ಆದರೆ ನನ್ನ ಅಸಿಸ್ಟೆಂಟ್ ಗವರ್ನರ್ಗಳಲ್ಲಿ ಒಬ್ಬರು ಯಶಸ್ವಿ. ಶುಭ ಸಂಜೆಯ ನಮಸ್ಕಾರಗಳು. ನನಗೆ ಪದವಿಯನ್ನು ಹಸ್ತಾಂತರ ಮಾಡಿದ ನಮ್ಮ ಸಂಸ್ಥೆಯ ಮಾಜಿ ಅಧ್ಯಕ್ಷರಾದ ರೋಟರಿಯನ್ ಬಿ ಚಂದ್ರಶೇಖರ್ ಅವರಿಗೆ ಧನ್ಯವಾದಗಳನ್ನು ತಲುಪಿಸುತ್ತೇನೆ. ಹಾಗೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ನನಗೆ ಇವತ್ತಿನ ದಿನ ನನಗೆ ಪದವಿ ಸ್ವೀಕಾರ ಮಾಡಿಕೊಟ್ಟಂತ ಯಶಸ್ವಿ ಸೋಮಶೇಖರ್ ಗುರುಗಳಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಹಾಗೆ ನಿಮಗೆ ನಾನು ಈ ಲೆವೆಲ್ಗೆ ಮೂಲ ಕಾರಣರಾದ ನನ್ನ ಗುರುಗಳಾದ ನನ್ನ ತಂದೆಯಿಂದ ನನ್ನ ಕಾರ್ಯದರ್ಶಿ 2026-27ನೇ ಸಾಲಿನ ನಮ್ಮ ಕಾರ್ಯದರ್ಶಿ ಪರಿಚಯವನ್ನು ಮಾಡಿಕೊಂಡಿದ್ದೇನೆ.
ದಿವಂಗತ ಗೋಪಾಲ ಶೆಟ್ಟಿ ಹಾಗೂ ದಿವಂಗತ ಸಿದ್ದಮ್ಮ ರೋಟರಿ ಸಂಸ್ಥೆಯ ಕಾರ್ಯದರ್ಶಿಯಾಗಿ ಆಯ್ಕೆಗೊಂಡಿದ್ದಾರೆ. ಇವರು ವರಪೇರ ಸಂಘದ ನಿರ್ದೇಶಕರಾಗಿ ಜಿಲ್ಲಾ ಹಿರಿಯರಿಗೂ ಹಿತೈಷಿಗಳಿಗೂ ಸಹಕರಿಸಿದ ಎಲ್ಲ ಸಮಾಜದ ದಾನಿಗಳಿಗೂ ಹಾಗೂ ಗುರು ಹಿರಿಯರಿಗೂ ನನ್ನ ಗೌರವಪೂರ್ವಕ ಕೃತಜ್ಞತೆಗಳನ್ನು ಹಾಗೂ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ನಮ್ಮ ಎಲ್ಲರ ರೋಟರಿ ಸಂಸ್ಥೆ 56 ವರ್ಷಗಳಿಂದ ಹಲವಾರು ಸಮಾಜಮುಖಿ ಕಾರ್ಯಗಳನ್ನು ನಡೆಸಿಕೊಂಡು ಬಂದಿದ್ದು, ಆ ಎಲ್ಲ ಕಾರ್ಯಕ್ರಮಗಳನ್ನು ಮುಂದುವರಿಸಿಕೊಂಡು ಹಾಗೂ ಈ ಎಲ್ಲ ಕಾರ್ಯಗಳನ್ನು ಇನ್ನಷ್ಟು ಸಮಾಜಮುಖಿಯಾಗಿ ಅವಕಾಶ ವಂಚಿತ ದುರ್ಬಲರಿಗೆ ತಲುಪಿಸುವ ಕಾರ್ಯದಲ್ಲಿ ತೊಡಗಿಸಿಕೊಂಡು ಯಶಸ್ವಿಯಾಗಿದ್ದೇನೆ ಎಂದು ನಾನು ಭಾವಿಸುತ್ತೇನೆ. ನಮ್ಮ ಸಂಸ್ಥೆಯು ಮುಖ್ಯ ಸೇವಾ ಕಾರ್ಯಗಳಲ್ಲಿ ಉಚಿತ ಕಣ್ಣಿನ ತಪಾಸಣೆ, ಶಸ್ತ್ರಚಿಕಿತ್ಸೆ ಪ್ರತಿ ತಿಂಗಳ ಮೊದಲನೇ ಭಾನುವಾರ ನಡೆಯುತ್ತಿದ್ದ ನಮ್ಮ ಅವಧಿಯಲ್ಲಿ 3,915 ಜನರ ತಪಾಸಣೆ ನಡೆಸಿ ಅದರಲ್ಲಿ 1,810 ಜನರಿಗೆ ಶಸ್ತ್ರಚಿಕಿತ್ಸೆ ಮಾಡಲಾಗಿದೆ. ಅನೇಕ ರಕ್ತದಾನ ಶಿಬಿರಗಳು ಏರ್ಪಡಿಸಿ ಚಾಮರಾಜನಗರ ವೈದ್ಯಕೀಯ ಕಾಲೇಜು ರಕ್ತದಾನ ಕೇಂದ್ರಕ್ಕೆ ನೀಡಲಾಗಿದೆ. ತಮ್ಮಗಳ ಸಹಕಾರದೊಂದಿಗೆ ಅನೇಕ ವಿದ್ಯಾರ್ಥಿಗಳಿಗೆ ಶಾಲಾ ಮತ್ತು ಕಾಲೇಜು ಶುಲ್ಕ ಅವರ ವಿದ್ಯಾಭ್ಯಾಸ ಭವಿಷ್ಯಕ್ಕೆ ಸಾಲ ನೀಡಲಾಗಿದೆ. ಆರ್ಥಿಕ ಸ್ವಾವಲಂಬಿ ಮಹಿಳೆ ಎಂಬ ಯೋಜನೆಯಡಿ ಬಡ ಮಹಿಳೆಗೆ ಅಟಲ್ ಉಚಿತವಾಗಿ ತರಬೇತಿ ನೀಡಿ ಅಟಲ್ ಖರೀದಿ ಮಾಡಿ ಅವರಿಗೆ ಮಕ್ಕಳ ಹಣ 40,000 ನೀಡಿ ಸ್ವಾವಲಂಬಿ ಬದುಕಲು ಕಾರಣಕರ್ತರಾಗಿದ್ದರೆ ನಮ್ಮ ಸಂಸ್ಥೆಯಿಂದ ತಮ್ಮೆಲ್ಲರ ಸಹಕಾರದೊಂದಿಗೆ ಮಾಡಿರುತ್ತೇವೆ. ಉಚಿತ ಕೈಗಾರಿಕೆಗಳ ಶಿಬಿರವನ್ನು ಏರ್ಪಡಿಸಿ 110 ಕಡು ಮಾಡುವ ಈ ಒಂದು ಅಂತಾರಾಷ್ಟ್ರೀಯ ಸೇವಾ ಸಂಸ್ಥೆಗೆ ಇವತ್ತು ಸದಸ್ಯರಾಗ್ತಾ ಇದ್ದೀವಿ. ಇಂಟರ್ನ್ಯಾಷನಲ್ ಸರ್ವಿಸ್ ಆರ್ಗನೈಸೇಷನ್ ಈ ಒಂದು ಸಂಸ್ಥೆಗೆ ಇವತ್ತಿಂದ ರೋಟರಿ ಸೇರೋದ್ರಿಂದ ನಿಮ್ಮ ಹೆಸರಿನ ಹಿಂದೆ ರೋಟರಿ ಅಂತ ಸೇರಿಸ್ಕೋಬಹುದು. ಸೇರಿಸೋದ್ರ ಜೊತೆಗೆ ನೀವು ಅಂತಾರಾಷ್ಟ್ರೀಯ ಸಂಸ್ಥೆ ಆಗಿರೋದ್ರಿಂದ ನೀವು ಎಲ್ಲಿಯೇ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಿಮಗೆ ಒಂದು ಗೌರವ ಸಿಗುತ್ತೆ, ಒಂದು ಪ್ರೀತಿ ಸಿಗುತ್ತೆ. ನಾವು ಮಟ್ಟಿಗೆ ಇವಾಗ ಅಮೆರಿಕ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತೆ ಉಚಿತ ತರಬೇತಿ ಶಿಬಿರ ಮತ್ತು ಮುಖ್ಯವಾಗಿ ಹಿರಿಯ ಜನತೆಗೆ ಅವಶ್ಯವಿರುವ ಮಹಿಳೆಯ ಆಸ್ಪತ್ರೆಯನ್ನು ನಮ್ಮ ರೋಟರಿ ಸಂಸ್ಥೆಯ ವತಿಯಿಂದ ನಮ್ಮಲ್ಲೇ ಒಂದು ಉಚಿತವಾದ ಆಸ್ಪತ್ರೆ ಸಂಸ್ಥೆಯಾಗಿ ನಮ್ಮ ಎಲ್ಲ ಹಿರಿಯರ ಮಾರ್ಗದರ್ಶನದಲ್ಲಿ ಈ ವರ್ಷ ನನ್ನ ಅವಧಿಯವರೆಗೆ ಒಂದು ಕಣ್ಣಿನ ಆಸ್ಪತ್ರೆಯನ್ನು ನಿರ್ಮಾಣ ಮಾಡಬೇಕಾಗಿ ನಾನು ಈ ಮೂಲಕ ತಿಳಿಸುತ್ತೇನೆ. ಹಾಗೆಯೇ ನಮ್ಮ ಕಳೆದ ವರ್ಷ ಅಧ್ಯಕ್ಷರ 315 ಕಾರ್ಯಕ್ರಮಗಳು ಏನು ಮಾಡಿದವೋ ಅವರ ಮಾರ್ಗದರ್ಶನವನ್ನೇ ಪಡೆದು ಅಂದರೆ ಮುಂದಿನ ತೆಗೆಯುವಂತೆ ಅವರನ್ನು ಜೊತೆಗೂಡಿ ಅವರ ಸಾಧನೆಯನ್ನು ಮುಖಾಂತರ ನಾವೆಲ್ಲರೂ ವಿನಂತಿಸಿ ಪ್ರಾರ್ಥಿಸುತ್ತೇನೆ. ಹಾಗೂ ನಮ್ಮ ಸಂಸ್ಥೆಯ ಎಲ್ಲರೂ ಸಹಕಾರಪೂರ್ವಕ ಹಾಗೂ ನಮ್ಮ ಸ್ನೇಹಿತರು ಹಾಗೂ ವಿವಿಧ ಸಂಸ್ಥೆಗಳು ಸಹಕಾರಪೂರ್ವಕ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಧನ್ಯವಾದಗಳು. ಗೊತ್ತಾಗಿಲ್ಲ ರೋಟರಿಯಲ್ಲಿ ಪ್ರತಿ ವರ್ಷ ಒಂದೊಂದು ಘೋಷವಾಕ್ಯಗಳನ್ನು ಕೊಡ್ತಾರೆ. ಘೋಷವಾಕ್ಯಗಳು ಕಳೆದ ವರ್ಷ ಯುನೈಟೆಡ್ ಫಾರ್ ಟ್ರೂತ್ ಕನ್ನಡದಲ್ಲಿ ಒಳಿತಿಯಾಗಿ ಒಂದಾಗೋಣ, ನಾವೆಲ್ಲ ಒಳ್ಳೆಯದಾಗಿ ಸೇರೋಣ. ಇವತ್ತು ನಾವೆಲ್ಲ ಸೇರಿ ಏನಕ್ಕೆ ಸೇರಿದ್ದೀವಿ? ಪ್ರತಿಭೆಗಳನ್ನು ಮುಗಿಸ್ತೀವಿ, ಹೊಸ ಸದಸ್ಯರನ್ನು ಮಾಡ್ತಾ ಇದ್ದೀವಿ, ನಾವೇನು ಹೊಸ ಕಾರ್ಯಗಳನ್ನು ಹೊಸ ಕೆಲಸಗಳನ್ನು ಮಾಡಿದ್ದೀವಿ, ಸೇವಾ ಕಾರ್ಯಗಳನ್ನು ಮಾಡ್ತಾ ಇದ್ದೀವಿ, ಒಂದು ಪ್ರದರ್ಶನವನ್ನು ಮಾಡ್ತಾ ಇದ್ದೀವಿ. ಜೊತೆಗೆ ರೋಟರಿನಲ್ಲಿ ಜುಲೈ ತಿಂಗಳು ಅಂದರೆ ಒಂದು ಸಂಭ್ರಮ, ಯುಗಾದಿ ಹಬ್ಬದಲ್ಲಿ ಪ್ರತಿ ವರ್ಷ ಎಲ್ಲರ ಅಧಿಕಾರಗಳು ಬದಲಾಗುತ್ತಾರೆ, ಚೇಂಜ್ ಆಗ್ತಾರೆ. ಪರವಾಗಿ ಯಾರೂ ಬರುತ್ತಾರೆ. ನಾಗಾರ್ಜುನವರು ಕೃಷಿ ಗೌರವಗಳು 1 ವರ್ಷ ಮಾತ್ರ, ಅದೇ ರೀತಿ ನಾವು ಕೃಷಿ ಗೌರವ ಒಂದು ವರ್ಷ ಮಾತ್ರ. ಅದೇ ರೀತಿ ನಮ್ಮ ಹಕ್ಕುಗಳಲ್ಲಿ ಗುರುಗಳು ಸಹ 1 ವರ್ಷ ಅವಧಿಗೆ ಮಾತ್ರ ಅಧ್ಯಕ್ಷರಾಗಿರ್ತಾರೆ. 1 ವರ್ಷ
ರೋಟರಿಯಲ್ಲಿ ನಾವು ಏನೇನು ಕೆಲಸವನ್ನು ಮಾಡೋದು, ಯಾರ್ಯಾರು ಒಟ್ಟುಗೂಡಿಸ್ತೋ, ಯಾರ್ಯಾರು ಇನ್ವೈಟ್ ಮಾಡೋದು ಅನ್ನೋದು ನಮ್ಮ ಒಂದು ಸ್ಟೋರಿ. ಹಾಗಾಗಿ ಕಳೆದ ವರ್ಷ ಚಂದ್ರಶೇಖರ್ ಟೀಮು ನಮ್ಮನ್ನೆಲ್ಲ ಒಂದುಗೂಡಿಸಿ ಒಳ್ಳೆಯದಾಗಿ ನಾವೆಲ್ಲ ಸೇರೋಣ ಅಂತ ನಮ್ಮನ್ನೆಲ್ಲ ಒಟ್ಟಿಗೆ ಸೇರಿಸಿದ್ದಾರೆ. ಒಳ್ಳೆಯದಾಗಿ ಚಂದ್ರಶೇಖರ್ ಅವರೇ. ಅದೇ ರೀತಿ ಈ ವರ್ಷ ನೋಡಿ, ಕ್ರಿಯೇಟ್ ಲಾಸ್ಟಿಂಗ್ ಇಂಪ್ಯಾಕ್ಟ್. ಕ್ರಿಯೇಟ್ ಲಾಸ್ಟಿಂಗ್ ಇಂಪ್ಯಾಕ್ಟ್ ಅಂತಂದ್ರೆ ಶಾಶ್ವತ ಪರಿಣಾಮವನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು. ಶಾಶ್ವತವಾಗಿ ಯಾವುದೋ ಒಂದು ಕೆಲಸವನ್ನು ಮಾಡಿ ಶಾಶ್ವತವಾಗಿ ಮಾಡಬೇಕು. ನೋಡಿ, ಅದನ್ನ ಈ ಕ್ರಿಯೇಟ್ ಲಾಸ್ಟಿಂಗ್ ಇಂಪ್ಯಾಕ್ಟ್ ಅನ್ನ ಬದಲಿಗೆ ರೋಟರಿ ಚಾಮರಾಜನಗರ ನಿಜಕ್ಕೂ ಅಭಿನಂದನಾರ್ಹರು. ಯಾಕೆಂದ್ರೆ ಅವರು ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು, ಕೆಲಸಗಳು ನಿಜಕ್ಕೂ ಲಾಸ್ಟಿಂಗ್ ಇಂಪ್ಯಾಕ್ಟ್, ಕ್ರಿಯೇಟ್ ಲಾಸ್ಟಿಂಗ್ ಇಂಪ್ಯಾಕ್ಟ್. ಅವರು ಮಾಡಿರ್ತಕ್ಕಂಥ ಅಧಿಕಾರಿಗಳು ಅವರು ಮಾಡುವಂತ ಡಯಾಲಿಸಿಸ್ ಸೆಂಟರ್ ಇರ್ಬೋದು, ಅವರು ಮಾಡುವಂತ ಆರ್ಟಿಫಿಷಿಯಲ್ ಇರ್ಬೋದು, ಅವರು ಮಾಡುವಂತ ಶಾಲೆಗೆ ಸಹಕಾರವಾಗಿರ್ಬೋದು. ಈ ರೀತಿ ಪರ್ಮನೆಂಟ್ ಶಾಶ್ವತವಾಗಿ ಉಳಿಯುವಂಥ ಕೆಲಸವನ್ನು ಮಾಡತಕ್ಕಂಥದ್ದು ಈ ಒಂದು ಪದದ ಅರ್ಥಕ್ಕೆ ಈ ವರ್ಷ ಕೊಟ್ಟರೆ ಒಂದು ಹೆಸರಿಗೆ ತಕ್ಕಂತೆ, ಘೋಷವಾಕ್ಯಕ್ಕೆ ತಕ್ಕಂತೆ ರೋಟರಿ ಚಾಮರಾಜನಗರ ಇದೆ ಅಂತ ನಾನು ಭಾವಿಸ್ತೀನಿ. ಏನು ಕ್ರಿಯೇಟ್ ಲಾಸ್ಟಿಂಗ್ ಇಂಪ್ಯಾಕ್ಟ್ ಅಂದ್ರೆ ಏನು, ಶಾಶ್ವತ ಪರಿಣಾಮದ ಸೃಷ್ಟಿ ಏನು ಏನಂತಂದ್ರೆ ವರ್ಷದ ಧ್ಯೇಯವಾಕ್ಯ ಬರೀ ಘೋಷವಾಕ್ಯ ಅಲ್ಲ, ಇದು ನಮ್ಮ ಸೇವೆಯ ದಿಕ್ಕು ಮತ್ತು ದೃಷ್ಟಿಕೋನ ಆಗಿದೆ. ನಮ್ಮ ಸೇವೆಯ ದಿಕ್ಕು, ನಮ್ಮ ಸೇವೆಯ ದೃಷ್ಟಿಕೋನ, ಅದೇ ಕ್ರಿಯೇಟ್ ಲಾಸ್ಟಿಂಗ್ ಇಂಪ್ಯಾಕ್ಟ್. ಹಾಗಾಗಿ ನಾವು ಉದಾಹರಣೆಗೆ ರೋಟರಿ ಅಂದ್ರೆ ರೋಟರಿ ಅಂದ್ರೆ ಬರೀ ಸಭೆಗಳನ್ನು ಮಾಡೋದಷ್ಟೇ ಅಲ್ಲ, ಬರೀ ಯೋಜನೆಗಳನ್ನು ಮಾಡೋದಷ್ಟೇ ಅಲ್ಲ. ರೋಟರಿ ಅಂದ್ರೆ ನಿಜಕ್ಕೂ ನಿರ್ಗತಿಕರ ಮುಖದಲ್ಲಿ ಮಂದಹಾಸವನ್ನು ನೋಡತಕ್ಕಂಥದ್ದು ರೋಟರಿ. ನಿರ್ಗತಿಕರ ಮುಖದಲ್ಲಿ ಮಂದಹಾಸವನ್ನು ನೋಡತಕ್ಕಂಥದ್ದು. ನೋಡಿ, ಈಗ ನಮ್ಮ ಕಾಗದವಾಡಿಯ ಒಬ್ಬ ಹುಡುಗ, ಅವನು 17,000 ಅಡಿ ಎತ್ತರಕ್ಕೆ ಹೇಳಿ ಅಲ್ಲೇ ಅವನು ಕಾಗದ